ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಒಂದು ಅವಧಿಯಲ್ಲಿ ನಾವು ತ್ರಿಭುಜಗಳು ಪಾಠವನ್ನು ಸವಿಸ್ತಾರವಾಗಿ ಅಭ್ಯಾಸ ಮಾಡಿದ್ವಿ. ತ್ರಿಭುಜ ಅಂದರೆ ಏನು, ತ್ರಿಭುಜಕ್ಕೆ ಇರ್ತಕ್ಕಂಥ ಮೂಲಭೂತವಾದ ಅಂಶಗಳು, ನಂತರ ಸರ್ವಸಮ್ಮತಿಯ ಸಿದ್ಧಾಂತಗಳು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ವಿ. ಇದರ ಮುಂದಿನ ಒಂದು ಅಧ್ಯಾಯ ರಚನೆಗಳು. ಈ ತ್ರಿಭುಜಗಳು ಅಧ್ಯಾಯದಲ್ಲಿ ನಾವು ಪ್ರಮೇಯಗಳು, ಹಾಗೆ ಆ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು, ಸರ್ವಸಮ್ಮತಿಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಕೂಡ ನಾವು ಬಿಡಿಸಿದ್ವಿ. ಈ ಪ್ರಮೇಯ ಮತ್ತು ಸರ್ವಸಮ್ಮತಿಯ ಸಿದ್ಧಾಂತಗಳನ್ನು ಬಿಡಿಸಬೇಕಾದ್ರೆ ನಾವು ಕೆಲವೊಂದು ರೇಖಾಚಿತ್ರಗಳನ್ನು ಬರೀತಾ ಇದ್ವಿ. ಆ ರೇಖಾಚಿತ್ರಗಳಿಗೆ ನಿಖರವಾದ ಅಳತೆಗಳು ಇರುತ್ತಿರಲಿಲ್ಲ. ನಾವೊಂದು ಅಂದಾಜು ಕಾಲ್ಪನಿಕವಾದ ಅಳತೆಗಳನ್ನು ತಗೊಂಡು ನಾವು ಚಿತ್ರಗಳನ್ನು ಬರೀತಾ ಇದ್ವಿ. ಆದರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ನಿಖರವಾದ ರಚನೆ, ನಿಖರವಾದ ಅಳತೆ ಇರ್ತಕ್ಕಂಥ ರೇಖಾಚಿತ್ರಗಳು ಬೇಕಾಗಿದೆ. ಆ ನಿಖರವಾದ ರೇಖಾಚಿತ್ರಗಳು, ನಿಖರವಾದ ಅಳತೆಗಳು ಇರತಕ್ಕಂಥ ಅನೇಕ ಕ್ಷೇತ್ರಗಳನ್ನು ನಾವು ನೋಡಬಹುದು. ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಅದಕ್ಕೆ ನೀಲಿ ನಕ್ಷೆ, ನಿಖರವಾದ ಅಳತೆ ಬೇಕು. ಹಾಗೆಯೇ ಒಂದು ರಸ್ತೆಯ ನಕ್ಷೆ, ಅಥವಾ ಒಂದು ಜಮೀನಿನ ನಕ್ಷೆ, ಅಥವಾ ಯಾವುದೇ ಒಂದು ಬಟ್ಟೆಯನ್ನು ಹೊಲಿಗೆ ಮಾಡಬೇಕಾದ್ರೆ ಅದರ ನಿಖರವಾದ ಅಳತೆ, ಹೀಗೆ ನಿಖರವಾದ ಅಳತೆಗೆ ಅನುಗುಣವಾಗಿ ನಾವು ರೇಖಾಚಿತ್ರಗಳನ್ನು ರಚಿಸಬೇಕಾದ ಸಂದರ್ಭಗಳಿವೆ. ಹಾಗಾದರೆ ಈ ರೇಖಾಚಿತ್ರಗಳನ್ನು ರಚಿಸಬೇಕಾದ್ರೆ ನಾವು ಕೆಲವೊಂದು ಜ್ಯಾಮಿತಿಯ ಉಪಕರಣಗಳನ್ನು ಬಳಸ್ತೇವೆ. ಮಕ್ಕಳೇ, ನೀವೆಲ್ಲ ನೋಡಿರ್ಬೋದು, ಜಿಯೋಮಿಟ್ರಿ ಬಾಕ್ಸ್ ಅಂತೇಳಿ ನಾವೇನು ಕರಿತೇವಲ್ಲ ಇವಾಗ, ಜಿಯೋಮಿಟ್ರಿ ಬಾಕ್ಸ್ ಅಥವಾ ಜಾಮಿತಿ ಪೆಟ್ಟಿಗೆ ಅಂತ ಹೇಳ್ಬಿಟ್ಟು ಕರಿತೇವೆ. ನಿಮ್ಮೆಲ್ಲ ಎಲ್ಲರಲ್ಲೂ ಕೂಡ ಜಿಯೋಮಿಟ್ರಿ ಬಾಕ್ಸ್ ಇದೆ. ಅದರಲ್ಲಿ ಕೆಲವೊಂದು ಉಪಕರಣಗಳಿದ್ದಾವೆ. ಆ ಉಪಕರಣಗಳನ್ನು ನಾವು ಯಾವ್ಯಾವ ರೇಖಾಚಿತ್ರಗಳನ್ನು ಬಳಸ್ತೇವೆ ಅಂತಕ್ಕಂಥದ್ದನ್ನು ನಾವು ಇವಾಗ ನೋಡೋಣ. ಇಲ್ಲಿ ಜಿಯೋಮಿಟ್ರಿ ಬಾಕ್ಸ್ ಇದೆ. ಆ ಜಿಯೋಮಿಟ್ರಿ ಬಾಕ್ಸ್ ಅನ್ನು ನಾನು ತೆಗೆದುಬಿಟ್ಟು ಒಂದೊಂದೇ ಉಪಕರಣವನ್ನು ನಾನು ತಮಗೆ ತೋರಿಸ್ತೇನೆ. ನೀವು ಅದನ್ನು ಗಮನಿಸಿ ವ್ಯಾಖ್ಯಾನವನ್ನು ನೀಡಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆಲ್ಲ. ಇದನ್ನ ಇಂಗ್ಲಿಷಲ್ಲಿ ಸ್ಕೇಲ್ ಅಂತ ಕರಿತೇವೆ, ಕನ್ನಡದಲ್ಲಿ ಅಳತೆ ಪಟ್ಟಿ ಅಂತೇಳಿ ಕರಿತೇವೆ. ಈ ಅಳತೆ ಪಟ್ಟಿಯನ್ನು ಗಮನಿಸಬೇಕು ಮಕ್ಕಳೇ. ನಿಮಗೆ ಇಲ್ಲಿ ಇದರ ಒಂದು ಬದಿಯಲ್ಲಿ ಸೆಂಟಿಮೀಟರು ಮತ್ತು ಮಿಲಿಮೀಟರ್ಗಳಿವೆ. ಪ್ರತಿ ಒಂದು ಸೆಂಟಿಮೀಟರ್ ಮಧ್ಯೆ 10 ಮಿಲಿಮೀಟರ್ಗಳಿದ್ದಾವೆ. ಇದು ಮೇಲಿನ ಒಂದು ಅಂಚು. ಇಲ್ಲಿ ಸೆಂಟಿಮೀಟರು ಮಿಲಿಮೀಟರ್ನ ನಾವು ನೋಡಿದ್ದೇವೆ. ಇನ್ನು ಜಮೀನು ಅಥವಾ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅದನ್ನು ಮೀಟರ್ ಲೆಕ್ಕದಲ್ಲಿ ನಾವು ಪರಿವರ್ತನೆ ಮಾಡ್ತೇವೆ. ನಂತರ ಇದೇ ಸ್ಕೇಲ್ನ ಕೆಳಭಾಗದಲ್ಲಿ ತಾವು ನೋಡಬೇಕು. ಈ ಕೆಳಭಾಗದ ಈ ಬದಿಯಲ್ಲಿ ಏನಿದೆ ಅಂದರೆ ಅಳತೆ ಅಂಗುಲಗಳಲ್ಲಿದೆ. ಅಂಗುಲ ಅಂತ ಹೇಳಿದ್ರೆ ಇಂಚಸ್ ಅಲ್ಲಿ. ಅಂದರೆ ಈ ಅಳತೆ ಪಟ್ಟಿಯ ಮೇಲ್ಭಾಗದಲ್ಲಿ ಒಂದು ಬದಿಯಲ್ಲಿ ನಾವು ರಚನೆ ಮಾಡಬೇಕಾದ್ರೆ ಸೆಂಟಿಮೀಟರು ಮಿಲಿಮೀಟರ್ಗಳನ್ನು ಆಧಾರವಾಗಿ ಇಟ್ಕೊಳ್ತೇವೆ. ಇನ್ನೊಂದು ಬದಿ ನಾವು ಇಂಚುಗಳಲ್ಲಿ, ಅಂಗುಲಗಳಲ್ಲಿ ಅಳತೆ ಮಾಡ್ತೇವೆ. ಹಾಗಾದರೆ ಈ ಅಳತೆ ಪಟ್ಟಿ ಎರಡು ವಿಧದ ರೇಖಾಚಿತ್ರಗಳನ್ನು ನಿರ್ಮಾಣ ಮಾಡಬಹುದು. ಒಂದು ಸೆಂಟಿಮೀಟರ್ಗಳಲ್ಲಿ, ಮಿಲಿಮೀಟರ್ಗಳಲ್ಲಿ, ಮತ್ತೊಂದು ಬದಿಯಲ್ಲಿ ಅಂಗುಲಗಳಲ್ಲಿ ನಾವು ಅಳತೆಯನ್ನು ಮಾಡ್ತೇವೆ. ಇದನ್ನು ಅಳತೆ ಪಟ್ಟೆ ಅಥವಾ ಸ್ಕೇಲ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದು ಜ್ಯಾಮಿತಿಯ ಒಂದು ಉಪಕರಣ. ಇನ್ನು ಎರಡನೆಯ ಉಪಕರಣವನ್ನು ತೆಗೆದುಕೊಳ್ತೀನಿ ವಿದ್ಯಾರ್ಥಿಗಳ ನಾನು. ಒಂದು ಜೊತೆ ಮುಮ್ಮೂಲೆ ಪಟ್ಟಿಗಳಿವೆ. ಮುಮ್ಮೂಲೆ ಪಟ್ಟಿಗಳ ಹೆಸರನ್ನು ನೀವು ಕೇಳಿದ್ದೀರಾ, ನೋಡಿದ್ದೀರಾ. ಆದರೆ ಮುಮ್ಮೂಲೆ ಪಟ್ಟಿ ಅಂದರೆ ನಿಮಗೆ ಆಶ್ಚರ್ಯವಾಗಬಹುದು. ನೋಡಿ, ಇಲ್ಲೊಂದಿದೆ. ಎರಡು ಮುಮ್ಮೂಲೆ ಪಟ್ಟಿಗಳಿದ್ದಾವೆ. ಇದು ಕೂಡ ಒಂದು ಮುಮ್ಮೂಲೆ ಪಟ್ಟಿ. ಇದರ ಎರಡು ಬದಿಯಲ್ಲೂ ಕೂಡ ಒಂದು ಬದಿಯಲ್ಲಿ ಮಿಲಿಮೀಟರ್ ಸೆಂಟಿಮೀಟರ್ ಇದೆ, ಇನ್ನೊಂದು ಬದಿಯಲ್ಲಿ ಅಂಗುಲ ಇದೆ. ಇದು ತಾವು ನೋಡಿದರೆ ಗಮನಿಸ್ಬೋದು, ಇದು ತ್ರಿಭುಜಾಕಾರದಲ್ಲಿದೆ. ಇದು ಒಂದು ಲಂಬಕೋನವನ್ನು ಉಂಟು ಮಾಡಿದೆ ಇಲ್ಲಿ. ಆದ್ದರಿಂದ 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ ಇರುವ ಮುಮ್ಮೂಲೆ ಪಟ್ಟಿ ಅಂತ ಇದನ್ನು ಕರೀತೇವೆ.
ಸೆಟ್ ಸ್ಕ್ವೇರ್ 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ. ಅದೇ ರೀತಿ ಇನ್ನೊಂದು ಇದೆ, ಈ ಮುಮ್ಮೂಲೆ ಪಟ್ಟಿಯನ್ನು ತಾವು ಗಮನಿಸಬೇಕು. ಇದು ಕೂಡ ತ್ರಿಭುಜಾಕಾರದಲ್ಲಿದೆ. ಆದರೆ ಇದು ನೋಡಿದ್ರೆ ನಿಮಗೆ ಅನಿಸುತ್ತೆ ಇದರ ಮೂರು ಬಾಹುಗಳು ಕೂಡ ಪರಸ್ಪರ ಸಮನಾಗಿದೆ. ಆದ್ದರಿಂದ ಇದರ ಪ್ರತಿಯೊಂದು ಕೋನ ಕೂಡ ಮಕ್ಕಳೇ ನಮಗೆ ನೀವು ನೋಡ್ಬೋದು. ಇದರಲ್ಲಿ ಈ ಬಾವು ಸಮನಾಗಿದೆ, ಇದು ದೊಡ್ಡದಾಗಿದೆ. ಸಮದ್ವಿಬಾಹು ತ್ರಿಭುಜ ಅಂತೇಳಿ ಇದನ್ನು ನಾವು ಕರೀಬೋದಲ್ವಾ. ಆದ್ದರಿಂದ ಇಲ್ಲಿ 45 ಡಿಗ್ರಿ 45 ಡಿಗ್ರಿ ಇದೆ ಇದು. ಇಲ್ಲಿ ಇನ್ನೊಂದನ್ನು ನೋಡಿ ನೀವು, ಎಷ್ಟು ಡಿಗ್ರಿ ಇದೆ ಅಂತ ಕಾಣ್ತಾ ಇದೆ ಅಲ್ವಾ. ಸಾಮಾನ್ಯವಾಗಿ ಇದು 90 ಡಿಗ್ರಿ ಇದೆ ನೋಡಿ, ಇಲ್ಲಿ ಇರ್ಬೋದಲ್ವಾ. ಇದು 90 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ. ಇದು ಕೂಡ ಒಂದು ಲಂಬಕೋನ ತ್ರಿಕೋನವೇ, ಸಮದ್ವಿಬಾಹು ಲಂಬಕೋನ ತ್ರಿಭುಜ. ಆದ್ದರಿಂದ ಇವೆರಡನ್ನೂ ಕೂಡ ನಾವು ಮುಮ್ಮೂಲೆ ಪಟ್ಟಿಗಳು ಅಂತ ಕರೀತೀವಿ. ಒಂದು 90 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ ಮುಮ್ಮೂಲೆ ಪಟ್ಟಿ. ಇದು 90 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ ಮುಮ್ಮೂಲೆ ಪಟ್ಟಿ. ನಂತರ ಇದಾದ ಮೇಲೆ ದ್ವಿಭಾಜಕ ಅಥವಾ ವಿಭಾಜಕ ಅಂತ ಹೇಳ್ಬಿಟ್ಟು ಕರೀತೇವೆ ನೋಡಿ. ಇದನ್ನ ದ್ವಿಭಾಜಕ ಅಥವಾ ವಿಭಾಜಕ ಅಂತ ಹೇಳ್ಬಿಟ್ಟು ಮಕ್ಕಳೇ ಇದನ್ನು ಕರಿತೇವೆ. ನೀವು ನೋಡ್ಬೋದು ಎರಡೂ ಕಡೆ ಏನಿದೆ ಇದಕ್ಕೆ ನೋಡಿ, ನೀಡ್ಲ್ಸ್ ಇದ್ದಾವೆ. ಇದನ್ನ ನಿಖರವಾದ ಉದ್ದವನ್ನು ಅಳತೆ ಮಾಡಲಿಕ್ಕೂ ಕೂಡ ನಾವು ಗುರುತಿಸ್ಲಿಕ್ಕೂ ಕೂಡ ಇದನ್ನು ಬಳಸ್ತೇವೆ. ಇದನ್ನ ಡಿವೈಡರ್ ಅಥವಾ ದ್ವಿಭಾಜಕ ಅಂತ ಹೇಳ್ಬಿಟ್ಟು ಕೂಡ ಮಕ್ಕಳೇ ಕರಿತೇವೆ. ಇನ್ನು ನಂತರ ಇಲ್ಲಿ ಇದು ಕೋನಮಾಪಕ ಪ್ರೊಟ್ರಾಕ್ಟರ್ ಅಂತ ಕರಿತೇವೆ. ಇಲ್ಲಿ ಎಡಭಾಗದಿಂದ ನೋಡಿ ಗುರುತುಗಳಿದ್ದಾವೆ. 0ಯಿಂದ 180 ಡಿಗ್ರಿ ಇದೆ. ಈ ಕಡೆ ಬಲಭಾಗದಿಂದಲೂ ಕೂಡ 0ಯಿಂದ 180 ಡಿಗ್ರಿ ಇದೆ. ನಾವಿಲ್ಲಿ ಈ ಗುರುತು ಏನಿದೆಯಲ್ಲ, ಈ ಗುರುತಿಂದ ರೇಖೆ ಬಲಭಾಗದಲ್ಲಿದ್ದರೆ ಎಡಭಾಗದಿಂದ ನಾವೇನು ಮಾಡ್ತೇವೆ, ಕೋನವನ್ನು ಅಳತೆ ಮಾಡ್ತೇವೆ. ಇಲ್ಲಿಂದ ಈ ಕಡೆ ಇದ್ದರೆ ಬಲಭಾಗದಿಂದ ಮಾಡ್ತೇವೆ. ಒಟ್ಟು 180 ಡಿಗ್ರಿ ಕೋನವನ್ನು ಈ ಕೋನಮಾಪಕದಿಂದ ನಾವು ಅಳತೆ ಮಾಡಬಹುದು. ನಂತರ ಕೊನೆಯದಾಗಿ ಮಕ್ಕಳ ಇದರಲ್ಲಿ ಇಲ್ಲೊಂದಿದೆ ನೋಡಿ, ಇದನ್ನು ಕೈವಾರ ಅಥವಾ ಕಾಂಪಾಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದರಲ್ಲಿ ಒಂದು ಕಡೆ ಮೊಳೆ ಇದೆ, ಇನ್ನೊಂದು ಕಡೆ ನಾವು ಪೆನ್ಸಿಲನ್ನು ಹಾಕ್ತೇವೆ. ನೀವು ಪೆನ್ಸಿಲ್ ಹಾಕಿದರೆ ನಾವೇನು ಮಾಡಿದ್ದೇವೆ, ಚಾಕ್ ಪೀಸನ್ನು ಹಾಕ್ಕೊಂಡಿದ್ದೇವೆ. ಗಮನಿಸ್ತಾ ಇದ್ದಾರಲ್ಲ. ಹಾಗಾದರೆ ಇದನ್ನು ನಾವು ಕಂಸಗಳನ್ನು ವೃತ್ತಗಳನ್ನು ರಚನೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತೇವೆ, ಈ ಕೈವಾರವನ್ನು ನಾವು ಬಳಸ್ತೇವೆ. ಹಾಗಾದರೆ ಈಗ ರೇಖಾಗಣಿತದಲ್ಲಿರ್ತಕ್ಕಂಥ ರೇಖಾಕೃತಿಗಳಾದ ತ್ರಿಭುಜ, ಚತುರ್ಭುಜ, ಬಹುಭುಜ, ವೃತ್ತ, ಇಂಥ ರೇಖಾಕೃತಿಗಳನ್ನು ನಾವು ರಚನೆ ಮಾಡಲಿಕ್ಕೆ ಈ ಜಾಮಿತಿ ಉಪಕರಣಗಳನ್ನು ಮಕ್ಕಳೇ ಸಾಮಾನ್ಯವಾಗಿ ನಾವು ಬಳಸ್ತೇವೆ. ಈಗ ಈ ಒಂದು ಅಧ್ಯಾಯದಲ್ಲಿ ನಾವು ಕೇವಲ ಅಳತೆ ಪಟ್ಟಿ ಮತ್ತು ಕೈವಾರವನ್ನು ತೆಗೆದುಕೊಂಡು ಒಂದು ಕೋನವನ್ನು ಹರ್ದಿಸುವುದು ಅಥವಾ ಕೋನಗಳನ್ನು ರಚಿಸುವುದು ಅಥವಾ ಲಂಬಾರ್ಧಕಗಳನ್ನು ರಚಿಸುವುದು, ಈ ರಚನೆಗಳನ್ನು ನೋಡಿ ನಾವು ಕೋನ ರಚನೆ ಮಾಡಲಿಕ್ಕೆ, ಅಳತೆ ಮಾಡಲಿಕ್ಕೆ ಕೋನಮಾಪಕ ಬಳಸ್ತೇವೆ. ಕೋನಮಾಪಕದ ಸಹಾಯ ಇಲ್ಲದೆ ಕೇವಲ ಅಳತೆ ಪಟ್ಟಿ ಮತ್ತು ಕೈವಾರದ ಸಹಾಯದಿಂದ ಕೋನಗಳನ್ನು ರಚನೆ ಮಾಡ್ಬೋದು, ಲಂಬಾರ್ಧಕಗಳನ್ನು ರಚನೆ ಮಾಡ್ಬೋದು, ಕೋನಗಳನ್ನು ಹರ್ದಿಸ್ಬೋದು. ಈಗ ಅಂಥ ಚಟುವಟಿಕೆಗಳಿದೆ ಮಕ್ಕಳೇ. ಇದನ್ನು ಸ್ವಲ್ಪ ಈ ರೇಖಾಕೃತಿಗಳನ್ನು ರಚನೆ ಮಾಡಬೇಕಾದ್ರೆ ಕೆಲವು ಕೌಶಲ್ಯಗಳಿವೆ. ಏನೇನು ನಾವು ಕೌಶಲ್ಯಗಳನ್ನು ಬಳಸ್ತೇವೆ ಅಂತಕ್ಕಂಥದ್ದನ್ನು ನಾವಿವಾಗ ನೋಡೋಣ ಮಕ್ಕಳೇ. ಅದರಲ್ಲಿ ಮೊದಲನೇದು, ನಾವಿವಾಗ ಒಂದು ಕೋನವನ್ನು ಕೊಟ್ಟಾಗ ಅದನ್ನು ಹೇಗೆ ಅರ್ಧಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಈಗ ಕೋನಗಳು ಅಂದಮೇಲೆ ತಮಗೆಲ್ಲರಿಗೂ ಪರಿಚಯ ಇದೆ. ಕೋನಗಳ ವಿಧ ಸಾಕಷ್ಟಿದೆ. ಈ ಎಲ್ಲ ಕೋನಗಳ ವಿಧಗಳನ್ನು ನಿಮಗೆ ಪರಿಚಯ ಇದ್ದಾವೆ. ಆ ಎಲ್ಲ ಕೋನಗಳನ್ನು ಕೂಡ ಕೇವಲ ಅಳತೆ ಪಟ್ಟಿ ಮತ್ತು ಕೈವಾರ ಸಹಾಯದಿಂದ ನಾವು ರಚನೆ ಮಾಡಬಹುದು. ಈಗ ಮೊದಲನೇ ಹಂತ ಮಕ್ಕಳೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಮೂಲಭೂತವಾದ ರಚನೆಗಳು.
ಕೋನಾರ್ಧಕ ರಚಿಸಿ. ಇಲ್ಲಿ ಒಂದು ಕೋನವನ್ನು ಕೊಟ್ಟಿದ್ದಾರೆ, ಆ ಕೋನವನ್ನು ಅರ್ಧಿಸ್ತಕ್ಕಂಥ ವಿಧಾನವನ್ನು ನಾವು ಇವಾಗ ನೋಡೋಣ. ಯಾವುದೋ ಒಂದು ನಿರ್ದಿಷ್ಟ ಅಳತೆಯ ಕೋನವನ್ನು ಇದರಲ್ಲಿ ಕೊಟ್ಟಿದ್ದಾರೆ, ಆ ಕೋನವನ್ನು ನಾವೇನ್ ಮಾಡಬೇಕು, ಅರ್ಧಿಸಬೇಕು. ಹೇಗೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಯಾವುದೋ ಒಂದು ನಿರ್ದಿಷ್ಟ ಅಳತೆಯ ಕೋನ ಉದಾಹರಣೆ ತೆಗೆದುಕೊಳ್ತೇನೆ. ಒಂದು ಕೋನ ಇದೆ ಮತ್ತೆ ABC ಏನು ಅಥವಾ ABCಯ ಕೋನ, ABCಯ ಕೋನಾರ್ಧಕ ರಚಿಸಿ. ನೋಡಿ, ಇದು 2 ಅಥವಾ 3 ಅಂಕದ ಪ್ರಶ್ನೆ ಆಗಿದೆ ಅಂದ್ರೆ ಹೇಗೆ ರಚನೆ ಮಾಡಬೇಕು. ಯಾವುದೋ ಒಂದು ಕೋನವನ್ನು ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ, ಕೋನ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಕೋನಕ್ಕೆ ವ್ಯಾಖ್ಯಾನ ತಾವ್ಯಾರಾದ್ರೂ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಒಂದು ನಿರ್ದಿಷ್ಟ ಬಿಂದುವಿನಿಂದ ಹೊರಟ 2 ರೇಖಾಕಿರಣಗಳ ನಡುವಿನ ದೂರವನ್ನ ನಾವು ಕೋನ ಅಂತ ಕರೀತೇವೆ. ಅಂದ್ರೆ ಇಷ್ಟು ಭಾಗವನ್ನು, ಇಷ್ಟಿದೆಯಲ್ಲ, ಇಷ್ಟು ಭಾಗವನ್ನು ನಾವು ಕೋನ ಅಂತೇಳಿ ಕರೀತೇವೆ. ಇನ್ನೊಮ್ಮೆ, ಒಂದು ನಿರ್ದಿಷ್ಟ ಬಿಂದುವಿನಿಂದ ಅಥವಾ ಉಭಯ ಸಾಮಾನ್ಯ ಬಿಂದುವಿನಿಂದ ಹೊರಟ 2 ಕಿರಣಗಳ ನಡುವಿನ ದೂರವನ್ನೇ ನಾವು ಏನಂತ ಕರಿತೇವೆ, ಕೋನ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಈಗ ಈ ಕೋನ ಎಷ್ಟು ಇದೆ ನಮಗೆ ಗೊತ್ತಿಲ್ಲ. ಈಗ ಈ ಕೋನವನ್ನು ನಾವು ಅರ್ಧಿಸಬೇಕು. ಅರ್ಧಿಸೋ ಬಗೆ ಹೇಗೆ ನೋಡೋಣ. ಈಗ ಕೈವಾರವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇದರ ಸಹಾಯದಿಂದ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನ ತೆಗೆದುಕೊಂಡು ಬಿ ಯನ್ನ ಕೇಂದ್ರ ಮಾಡಿಕೊಂಡು, ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇನ್ನೂ ಸ್ವಲ್ಪ ನೋಡಿ, ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನ ತೆಗೆದುಕೊಂಡು ಬಿ ಕೇಂದ್ರವಾಗಿ ಒಂದು ಕಂಸವನ್ನ ಹೇಳಿದ್ದೇನೆ. ಈ ಕಂಸ ಸಿ ಯನ್ನ ಡಿ ಬಿಂದುವಿನಲ್ಲಿ, ಬಿ ಸಿ ಯನ್ನ ಬಿ ಯನ್ನ ಇ ಬಿಂದುವಿನಲ್ಲಿ ಅದು ಛೇದಿಸಿ. ನೋಡಿ, ಈ ಕಂಸ ಬಿ ಸಿ ಯನ್ನ ಡಿ ಬಿಂದುವಿನಲ್ಲಿ, ಎ ಬಿ ಯನ್ನ ಇ ಬಿಂದುವಿನಲ್ಲಿ ಕತ್ತರಿಸಿ. ಈ ತ್ರಿಜ್ಯವನ್ನ ಬದಲಾಯಿಸದೆ ಅಥವಾ ಈ ಡಿಇಯ ಈ ಮೊದಲೇ ಅಂತ ಅರ್ಥ ಇದೆ ನಮಗೆ, ಡಿ ಕೇಂದ್ರವಾಗಿ ಒಂದು ನಿರ್ದಿಷ್ಟ ಅಳತೆಯ ಕಂಸವನ್ನ ಬಿ ಕೇಂದ್ರವಾಗಿ ರಚನೆ ಮಾಡಿದ್ದೇವೆ. ಅದು ಆ ಅರ್ಧ ಕಂಸ ಬಿ ಸಿ ಯನ್ನ ಡಿ ನಲ್ಲೂ ಎ ಬಿ ಯನ್ನ ಇ ನಲ್ಲಿ ಏನು ಮಾಡಿದೆ ಮಕ್ಕಳೇ, ಛೇದಿಸಿ. ನಂತರ ಈ ಡಿಇಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನ ತೆಗೆದುಕೊಂಡು, ಈ ಡಿಇ ಉದ್ದ ಎಷ್ಟಿದೆ ಅದರ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ತ್ರಿಜ್ಯವನ್ನ ತೆಗೆದುಕೊಂಡು ಡಿ ಕೇಂದ್ರವಾಗಿ ಒಂದು ಕಂಸ, ಈ ಕೇಂದ್ರವಾಗಿ ಮತ್ತೊಂದು ಕಂಸ. ಈ ಎರಡೂ ಕಂಸಗಳು ಸಂಧಿಸುವಂತಹ ಬಿಂದುವನ್ನ ಎಫ್ ಅಂತ ಕರೀತಾರೆ. ಡಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನ ತೆಗೆದುಕೊಂಡು ಡಿ ಕೇಂದ್ರವಾಗಿ ಒಮ್ಮೆ ಒಂದು ಕಂಸ, ಈ ಕೇಂದ್ರವಾಗಿ ಮತ್ತೊಮ್ಮೆ ಒಂದು ಕಂಸವನ್ನು ಹಿಡಿದಿದ್ದೇವೆ. ಆ ಎರಡೂ ಕಂಸಗಳು ಎಫ್ ಬಿಂದುವಿನಲ್ಲಿ ಛೇದಿಸಿ. ಈಗ ಈ ಬಿ ಎಫ್ ಏನಿದೆಯಲ್ಲ ಇದನ್ನ ಸೇರಿಸಿ ಒಂದು ರೂಪಿಸಿ.
ಏನ್ ಮಾಡಿದ್ವಿ ಇಲ್ಲಿ ಬಿ ಎಫ್ ಅನ್ನ ಸೇರಿಸಿದ್ದಾರೆ. ಕಾಣಿಸ್ತಾ ಇದೆಯಲ್ಲ ಮತ್ತೆ ಈ ಬಿಂದು ಎಫ್. ಈಗ ನಮಗೆ ಎ ಬಿ ಸಿ ಕೋನ ಇಲ್ಲಿತ್ತು. ಇದನ್ನು ಅರ್ಪಿಸಿದಾಗ ನಮಗೆ ಇಲ್ಲಿ ಒಂದು ಮತ್ತೆ ನಾವೇನ್ ಮಾಡಿದ್ದೇವೆ ಬಿ ಎಫ್ ಕಿರಣವನ್ನ ಹಿಡಿದುಬಿಟ್ಟಿದ್ದೇವೆ. ಹಾಗಾದ್ರೆ ಇಲ್ಲಿ ಕೋನ ಎ ಬಿ ಎಫ್ ಕಾಣಿಸ್ತಾ ಇದೆ ಮಕ್ಕಳೇ, ಕೋನ ಎ ಬಿ ಎಫ್. ಮತ್ತೊಂದು ಯಾವುದು ಕೋನ ಎಫ್ ಬಿ ಸಿ ಅಥವಾ ಸಿ ಬಿ ಎಫ್. ಕೋನ ಸಿ ಬಿ ಎಫ್ ಏನಾಗುತ್ತೆ ಇದು ಸಮ ಅಂದ್ರೆ ಈ ಎರಡೂ ಕೋನಗಳು ಯಾವ್ಯಾವ ಕೋನ ಎ ಬಿ ಎಫ್ ಮತ್ತೊಂದು ಕೋನ ಎಫ್ ಬಿ ಸಿ ಇವೆರಡು ಪರಸ್ಪರ ಸಮ ಆಗಿದ್ರೆ ಮಾತ್ರ ಕೋನ ಎ ಬಿ ಸಿ ಯ ಕೋನಾರ್ಧಕ ನಮಗೆ ದೊರಕುತ್ತೆ. ಹಾಗಾದ್ರೆ ಈ ಕೋನಾರ್ಧಕ ರೇಖೆ ಇಲ್ಲಿ ಸಮ ಇರತಕ್ಕಂಥ ಕೋನಗಳು ಉಂಟಾಗಿದೆ ಅಂತ ಹೇಳ್ಬೇಕಾದ್ರೆ ಒಂದು ಸಾಧನೆ ಬೇಕು. ಆ ಸಾಧನೆ ಏನು ಅನ್ನೋದನ್ನು ನೋಡೋಣ. ಮತ್ತೆ ಅದನ್ನ ಆ ಕಡೆ ಒಂದು ತಾರ್ಕಿಕವಾಗಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಇಲ್ಲಿ ಡಿ ಎಫ್ ಇದೆ, ಈ ಡಿ ಎಫ್ ಅನ್ನ ಸೇರಿಸಿ. ಅದೇ ರೀತಿ ಇ ಎಫ್ ಇದೆ, ಅದನ್ನು ಕೂಡ ಸೇರಿಸಿ. ನೋಡಿ ಹೇಳಿದ್ರೆ ಡಿ ಎಫ್ ಮತ್ತೆ ಇ ಎಫ್ ಅನ್ನ ಸೇರಿಸಿದೆ. ಕಾಣಿಸ್ತಾ ಇದೆ ಅಲ್ವಾ? ಈಗ ಸಾಧನೆ ಮಾಡೋಣ. ಏನಂತ ಸಾಧನೆ ಮಾಡ್ಬೇಕು ನಾವು? ಎ ಬಿ ಎಫ್ ಇ ಬಿ ಎಫ್ ಗೆ ಸಮ ಅಂತ ಸಾಧನೆ ಮಾಡಬೇಕು. ಈಗ ಇಲ್ಲಿ ಎರಡು ತ್ರಿಭುಜಗಳಿವೆ, ತ್ರಿಭುಜ ಇ ಬಿ ಎಫ್, ತ್ರಿಭುಜ ಇ ಬಿ ಎಫ್ ಮತ್ತು ತ್ರಿಭುಜ ಎಫ್ ಬಿ ಡಿ. ತ್ರಿಭುಜ ಎಫ್ ಬಿ ಡಿ ಗಳಲ್ಲಿ ಇದರಲ್ಲಿ ನೋಡಿ, ತ್ರಿಭುಜ ಇ ಬಿ ಎಫ್ ಅಲ್ಲಿ ಬಿಇ, ತ್ರಿಭುಜ ಎಫ್ ಬಿ ಡಿ ನಲ್ಲಿ ಬಿ ಡಿ ಗೆ ಸಮ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಮಕ್ಕಳೇ, ಇವು ಒಂದೇ ಕಂಸದ ತ್ರಿಜ್ಯಗಳು, ಒಂದೇ ಕಂಸದಿಂದಾದ ತ್ರಿಜ್ಯ. ಹಲೋ ಮಕ್ಕಳೇ, ಎರಡನೇ ಇ ಎಫ್ ಅಂದ್ರೆ ತ್ರಿಭುಜ ಇ ಬಿ ಎಫ್ ಅಲ್ಲಿ ಇ ಎಫ್, ತ್ರಿಭುಜ ಎಫ್ ಬಿ ಡಿ ನಲ್ಲಿ ಡಿ ಎಫ್ ಅಂದ್ರೆ ಇ ಎಫ್ ಈಕ್ವಲ್ ಎಫ್ ಬಿ. ಅಂದ್ರೆ ಇವು ನೋಡಿ ಏನಾಗಿದೆ, ಒಂದೇ ತ್ರಿಜ್ಯದ ಕಂಸಗಳು ಅಲ್ವೇನಪ್ಪ? ಒಂದೇ ತ್ರಿಜ್ಯದ ಕಂಸ, ಅವೆಲ್ಲರೂ ಕೂಡ ಕಂಸಗಳು ಸಮ ಆಗಿದ್ದಾರೆ. ನಾವು ಇಲ್ಲಿ ಬಿ ಎಫ್ ಈಕ್ವಲ್ಸ್ ಬಿ ಎಫ್, ಬಿ ಎಫ್ ಅನ್ನು ನೋಡಿ ಮಕ್ಕಳೇ, ಬಿ ಎಫ್ ಈಕ್ವಲ್ಸ್ ಬಿ ಎಫ್. ಈ ಬಿ ಎಫ್ ಅನ್ನೋದು ಇ ಬಿ ಎಫ್ ಮತ್ತೆ ಎಫ್ ಬಿ ಡಿ ಎರಡೂ ತ್ರಿಭುಜಕ್ಕೂ ಉಭಯ ಸಾಮಾನ್ಯವಾದ, ಉಭಯ ಸಾಮಾನ್ಯ ವಾ. ಆ ಕಾರಣಕ್ಕೋಸ್ಕರ ತ್ರಿಭುಜ ಇ ಬಿ ಎಫ್, ತ್ರಿಭುಜ ಎಫ್ ಬಿ ಡಿ ಗೆ ಏನಾಗಿದೆ ಮಕ್ಕಳೇ, ಸರ್ವ ಸಮನಾಗಿದೆ. ಕಾರಣ ನಿಮಗೆ ಗೊತ್ತಿದೆಯಲ್ಲ, ಪಾಪ ಪಾಪ ಸಿದ್ಧಾಂತ, ಪಾಪ ಸಿದ್ಧಾಂತ. ಮೂರು ಭಾವಗಳು ಸಮನಾಗಿದೆ. ಈಗ ಸರ್ವಸಮ ತ್ರಿಭುಜಗಳಲ್ಲಿ ಅನುರೂಪ ಭಾವಗಳು ಅನುರೂಪ ಕೋನಗಳು ಸಮನಾಗಿರಬೇಕು. ಆ ಕಾರಣಕ್ಕೋಸ್ಕರ ತ್ರಿಭುಜ ಇ ಬಿ ಎಫ್ ಅಲ್ಲಿ ಇ ಬಿ ಎಫ್, ತ್ರಿಭುಜ ಎಫ್ ಬಿ ಡಿ ನಲ್ಲಿ ಕೋನ ಯಾವುದು ಸಿ ಬಿ ಎಫ್ ಅಥವಾ ಎಫ್ ಬಿ ಡಿ ಸಮನಾಗಿರವಲ್ಲ, ಕೋನ ಇ ಬಿ ಎಫ್ ಈಕ್ವಲ್ಸ್ ಕೋನ ಎಫ್ ಬಿ ಡಿ. ಕಾರಣ ಏನಂದ್ರೆ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗ. ನೋಡಿ ತ್ರಿಭುಜ ಇ ಬಿ ಎಫ್ ಅಥವಾ ತ್ರಿಭುಜ ಎ ಬಿ ಎಫ್,
ತ್ರಿಭುಜ ಎಫ್ ಬಿ ಅಥವಾ ಸಿ ಬಿ ಎಫ್ ಅಥವಾ ಎಫ್ ಬಿ ಡಿ ಇವೆರಡು ಒಂದೇ ಅಲ್ವಾ? ಆದ್ರಿಂದ ನಾವು ಕೋನ ಎ ಬಿ ಸಿ ಅನ್ನ ಅದರ ಕೋನಾರ್ಧಕವನ್ನು ಕಂಡುಹಿಡಿದಾಗ ನಮಗೆ ಅದು ಕೋನ ಇ ಬಿ ಎಫ್ ಕೋನ ಎಫ್ ಪಿ ಡಿ ಆಗಿದೆ. ಇ ಬಿ ಎಫ್ ಈಕ್ವಲ್ಸ್ ಕೋನ ಎಫ್ ಬಿ ಡಿ. ಅರ್ಧಿಸು ಅಥವಾ ಕೋನಾರ್ಧಕ, ಅರ್ಧಕ, ಅರ್ಧಿಸು ಅಂದ್ರೆ ಆ ಕೋನವನ್ನ ಎರಡು ಸಮನಾದ ಭಾಗಗಳಾಗಿ ವಿಂಗಡಣೆ ಮಾಡುವುದು. ಒಂದು ಕೋನವನ್ನ ಎರಡು ಸಮಭಾಗಗಳಾಗಿ ವಿಂಗಡಿಸುವುದನ್ನೇ ನಾವು ಕೋನಾರ್ಧಕ ಅಥವಾ ಅರ್ಧಿಸುವುದು ಅಂತ ಹೇಳ್ಬಿಟ್ಟು ಕರೀತೇವೆ. ಒಂದು ಉದಾಹರಣೆಗೆ ಕೋನ ಎ ಬಿ ಸಿ ಯ ಅಳತೆ 80 ಡಿಗ್ರಿ ಇದೆ ಅಂತ ಅಂದ್ಕೊಂಡ್ರೆ ಇದರ ಕೋನಾರ್ಧ ರೇಖೆಯ ಅಳತೆ ಎಷ್ಟಿರ್ಬೇಕು ಮಕ್ಕಳೇ? ನಿಮಗೆ ಗೊತ್ತಾಗುತ್ತಲ್ವಾ? ಎಫ್ ಬಿ ಎಫ್, ಎಫ್ ಬಿ ಡಿ ಇವುಗಳ ಅಳತೆ ಎಷ್ಟಿರ್ಬೇಕಿತ್ತು? 40 ಡಿಗ್ರಿ ಇರಲೇಬೇಕಲ್ವಾ? 40 ಡಿಗ್ರಿ ಇದ್ರೇನೆ ನಮಗೆ ಕೋನಾರ್ಧಕ ಸರಿಯಾದ ರೀತಿಯಲ್ಲಿ ಬಂದಿದೆ, ಸರಿಯಾಗಿ ನಾವು ರಚನೆ ಮಾಡಿದ್ದೇವೆ. ಆದ್ರಿಂದ ಕೋನ ಎ ಬಿ ಸಿ ಯ ಕೋನಾರ್ಧಕಗಳು ಇ ಬಿ ಎಫ್ ಮತ್ತೊಂದು ಎಫ್ ಬಿ ಡಿ ಇವೆರಡೂ ಕೂಡ ಏನಿದೆ ಪರಸ್ಪರ ಸಮ. ಆದ್ರಿಂದ ಕೋನ ಎ ಬಿ ಸಿ ಯನ್ನು ನಾವು ಸರಿಯಾದ ಕ್ರಮದಲ್ಲಿ ಏನ್ ಮಾಡಿದ್ದೇವೆ ಮಕ್ಕಳೇ? ಹರ್ಧಿಸಿದ್ದೇವೆ, ಅದರ ಕೋನಾರ್ಧಕವನ್ನ ಕಂಡುಹಿಡಿದಿದ್ದೇವೆ ಅಂತೇಳಿ ಸುಲಭವಾಗಿ ನಾವು ತಿಳಿಸಬಹುದು. ನೋಡಿ ಮಕ್ಕಳೇ, ಇದು 3 ಅಂಕದ ಒಂದು ಪ್ರಶ್ನೆ. ಇದನ್ನ ಅತ್ಯಂತ ಸುಲಭವಾಗಿ ರಚನೆ ಮಾಡಬಹುದು. ಪರೀಕ್ಷೆಯಲ್ಲಿ ಯಾವುದೋ ಒಂದು ದತ್ತ ಕೋನವನ್ನು ಕೊಡಬಹುದು ಅಥವಾ ನಿರ್ದಿಷ್ಟ ಕೋನ ಅಂದ್ರೆ 75 ಡಿಗ್ರಿ ಕೋನವನ್ನು ಕೊಟ್ಬಿಟ್ಟು 75 ಡಿಗ್ರಿ ಕೋನದ ಕೋನಾರ್ಧಕವನ್ನು ಕಂಡುಹಿಡಿಯಿರಿ ಅಂದ್ರೆ ದತ್ತ ಕೋನ ಕೊಟ್ರೆ ಕೋನಾರ್ಧಕ ಕಂಡುಹಿಡಿಯಲಿಕ್ಕೆ ಕೇಳೋದಿಲ್ಲ, ನಿರ್ದಿಷ್ಟ ಕೋನವನ್ನು ಕೊಟ್ಟಾಗ ಮಾತ್ರ ಕೇಳಬಹುದು ಅಲ್ವಾ? ಆದ್ರಿಂದ ಈ ರೀತಿ ಕೋನಾರ್ಧಕವನ್ನು ನಾವು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮಗೆ ಪರೀಕ್ಷೆಯಲ್ಲಿ ಸಾಧನೆಯನ್ನ ಕೇಳೋದಿಲ್ಲ ಮಕ್ಕಳೇ, ಕೇವಲ ರಚನೆಯನ್ನ ಮಾತ್ರ ಕೇಳ್ತಾರೆ. ಇದನ್ನ ಸೂಕ್ಷ್ಮವಾಗಿ ನೀವು ಮತ್ತೊಮ್ಮೆ ಮನೆಯಲ್ಲಿ ಕೂತು ನಿಮ್ಮದೇ ಆಗಿರತಕ್ಕಂಥ ಯಾವುದೋ ಒಂದು ದತ್ತ ಕೋನವನ್ನು ರಚನೆ ಮಾಡಿ ನೀವು ಅದರ ಕೋನಾರ್ಧಕವನ್ನ ಈ ರೀತಿ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ಸಂದೇಹಗಳಿದ್ರೆ ಮತ್ತೆ ಮಕ್ಕಳೇ ಕೇಳಿ. ಇಡೀ ಸಾಮಾನ್ಯ ಗಣಿತದಲ್ಲಿ ಸರಳವಾಗಿರತಕ್ಕಂಥ ವಿಷಯವೇ ರೇಖಾಗಣಿತ. ಆ ರೇಖಾಗಣಿತದಲ್ಲಿ ರಚನೆಗಳು ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಪರಿಕಲ್ಪನೆಯೇ ಅತ್ಯಂತ ಸುಲಭವಾಗಿ ನಿಖರವಾಗಿ ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ರಚನೆಗಳು ಇದನ್ನ ಅರ್ಥಪೂರ್ಣವಾಗಿ ಬಿಡಿಸಲೇಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕವನ್ನು ನೀವು ಗಳಿಸಬಹುದು. ಮುಂದಿನ ಒಂದು ಹಂತಕ್ಕೆ ಹೋಗೋಣ ಮಕ್ಕಳೇ. ಈಗ ಒಂದು ರೇಖೆಯನ್ನ ಕೊಟ್ಟಾಗ ಅದರ ಲಂಬಾರ್ಧಕವನ್ನ ಹೇಗೆ ಕಂಡುಹಿಡಿತೇವೆ ಅಂತಕ್ಕಂಥದ್ದನ್ನು ನೋಡೋಣ. ಒಂದು ರೇಖೆ, ಆ ರೇಖೆಯ ಲಂಬಾರ್ಧಕ ಹೇಗೆ ಕಂಡುಹಿಡಿತೇವೆ ಅಂತಕ್ಕಂಥದ್ದನ್ನ ನೋಡೋಣ. ವಿದ್ಯಾರ್ಥಿಗಳೇ, ಈಗ ನಾವು ಒಂದು ನಿರ್ದಿಷ್ಟವಾದ ಅಳತೆಯ ರೇಖಾಖಂಡವನ್ನು ಕೊಟ್ಟಾಗ ಅದರ ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆ ರಚಿಸುವುದು ಎರಡನೇ ಹಂತ. ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರಚಿಸಿ. ಒಂದು ಯಾವುದೋ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ನಿರ್ದಿಷ್ಟ ಅಳತೆಯ ರೇಖಾಖಂಡ ಇದೆ. ಇದರ ಅಳತೆ ಎಷ್ಟು ಅನ್ನೋದು ಬೇಡ, ಒಂದು ರೇಖಾಖಂಡವನ್ನು ಕೊಟ್ಟಿದ್ದಾರೆ. ಇದನ್ನ ನಾನು ಎ ಡಿ
ರೇಖಾಖಂಡದ ಲಂಬಾರ್ಧಕವನ್ನು ನಾವು ಇವಾಗ ರಚಿಸಬೇಕು. ಮಕ್ಕಳೇ, ಇದನ್ನು ರಚನೆ ಮಾಡಲಿಕ್ಕೆ ನಿಮಗೆ ಅಳತೆ ಪಟ್ಟಿ ಮತ್ತೆ ಕೈವಾರ ಎರಡೇ ಸಾಕು. ಈ ಹಿಂದೆ ಕೂಡ ಒಂದು ದತ್ತ ಕೋನವನ್ನು ಅದರ ಕೋನಾರ್ಧಕ ರಚನೆ ಮಾಡಲಿಕ್ಕೆ ಕೇವಲ ಒಂದು ಅಳತೆ ಪಟ್ಟಿ ಕೈವಾರ ಮಾತ್ರ ಬಳಸಿದ್ವಿ. ಇಲ್ಲಿಯೂ ಕೂಡ ಹಾಗೆ ಮಾಡಬೇಕಾಗುತ್ತೆ. ಈಗ ಕೈವಾರದ ಕೆಲಸ ಬಹಳ ಇದೆ ಮಕ್ಕಳೇ. ಇದರಲ್ಲಿ ಕೈವಾರ ನಿರ್ದಿಷ್ಟವಾಗಿರಬೇಕು, ಇದು ಸಮರ್ಪಕವಾಗಿರಬೇಕು. ಇದು ಆ ಕಡೆ ಈ ಕಡೆ ಶೇಕ್ ಆಗೋದು ಅಥವಾ ಪೆನ್ಸಿಲ್ಲು ಈ ನೀಡ್ಲು ಹೆಚ್ಚು ಕಡಿಮೆ ಇರೋದು ಇವೆರಡೂ ಸಮ ಇರಬೇಕು. ಅಳತೆ ಮಾಡಬೇಕಾದ್ರೆ ದೋಷಗಳು ಈ ರೀತಿ ಹೀಗಾದರೆ ದೋಷಗಳು ಉಂಟಾಗುತ್ತೆ, ಅಳತೆ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಕೈವಾರ ಯಾವಾಗಲೂ ಇದು ಸಮರ್ಪಕವಾಗಿರಬೇಕು. ಇದನ್ನು ನೆನಪಿಟ್ಟು ನೋಡಿ. ಎ ಬಿ ಅಂತಕ್ಕಂಥ ಒಂದು ರೇಖಾಖಂಡವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇದರ ಅಳತೆ ಎಷ್ಟಿದೆಯೋ ಗೊತ್ತಿಲ್ಲ. ಇದರ ಲಂಬಾರ್ಧಕವನ್ನು ನಾವು ಕಂಡುಹಿಡಿಯಬೇಕು. ಹೆಸರೇ ಹೇಳುತ್ತೆ ಲಂಬ ಅಂದ್ರೆ ಏನು ಅನ್ನೋದನ್ನ ಯೋಚಿಸಿ ಮಕ್ಕಳೇ. ನೋಡಿ, ಇದರ ಲಂಬಾರ್ಧಕವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಮಕ್ಕಳೇ, ಮೊದಲು ಈ ಎ ಬಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನ ತೆಗೆದುಕೊಂಡು, ಕಾಣಿಸ್ತಾ ಇದೆ ಅರ್ಧ ಅಂದ್ರೆ ಇಲ್ಲಿ ಬರುತ್ತೆ, ಒಂದು ಸೂಕ್ತವಾದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನ ತೆಗೆದುಕೊಂಡು ಎ ಬಿ ರೇಖಾಖಂಡದ ಎರಡೂ ಪಾರ್ಶ್ವಗಳಲ್ಲಿ, ಎರಡೂ ಬದಿ ಅಥವಾ ಪಾರ್ಶ್ವ ಕಂಸಗಳನ್ನು ಹೇಳಿ ನೋಡಿ. ತ್ರಿಜ್ಯ ಬದಲಾಯಿಸಬೇಡಿ. ಬಿ ಕೇಂದ್ರವಾಗಿ ಒಮ್ಮೆ, ಎ ಕೇಂದ್ರವಾಗಿ ಒಮ್ಮೆ ಹಿಡಿದಿದ್ವಿ, ಬಿ ಕೇಂದ್ರವಾಗಿ ಒಮ್ಮೆ. ಅಂದ್ರೆ ಎ ಬಿ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಈ ಎ ಬಿ ರೇಖಾಖಂಡದ ಎರಡೂ ಪಾರ್ಶ್ವಗಳಲ್ಲೂ ಕಂಸಗಳನ್ನು ಎಳೆದಿದ್ದೇವೆ. ಈ ಕಂಸಗಳು ಪಿ ಮತ್ತೆ ಕ್ಯೂ ಬಿಂದುಗಳಲ್ಲಿ ಕತ್ತರಿಸಿವೆ ಅಂತ ಅನ್ಕೊಳ್ಳೋಣ. ಇದು ಪಿ ಬಿಂದು, ಇದು ಕ್ಯೂ ಬಿಂದುವಿನಲ್ಲಿ ಏನಾಗಿದೆ ಮಕ್ಕಳೇ, ಕತ್ತರಿಸಿದೆ ಅಂತ ಅನ್ಕೊಳ್ಳೋಣ. ಈಗ ಈ ಪಿ ಮತ್ತೆ ಕ್ಯೂಗಳನ್ನು ಸೇರಿಸೋಣ. ಸೇರಿಸಿದಾಗ ಈ ಪಿ ಕ್ಯೂ ಅಂತಕ್ಕಂಥ ರೇಖೆ ಎ ಬಿಯನ್ನ ಎಂ ಬಿಂದುವಿನಲ್ಲಿ ಸಂಧಿಸಿ. ಇಲ್ಲಿ ಸಂಧಿಸಿದೆ ಮಕ್ಕಳೇ, ಎಂ ಬಿಂದುವಿನಲ್ಲಿ ಕತ್ತರಿಸಿದೆ ಅಥವಾ ಛೇದಿಸಿದೆ. ನೋಡಿ, ಎ ಬಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಎ ಬಿಯ ಉಭಯ ಪಾರ್ಶ್ವಗಳಲ್ಲೂ ಕಂಸಗಳನ್ನು ಎಳೆದಿದ್ದೇವೆ. ಆ ಕಂಸಗಳು ಪಿ ಮತ್ತೆ ಕ್ಯೂ ಬಿಂದುಗಳಲ್ಲಿ ಏನಾಗಿದೆ ಮಕ್ಕಳೇ, ಕತ್ತರಿಸಿದ್ದಾರೆ. ಆಗ ಆ ಪಿ ಮತ್ತೆ ಕ್ಯೂ ಬಿಂದುಗಳನ್ನು ಸೇರಿಸಿದ್ದೇವೆ. ಆ ಪಿ ಕ್ಯೂ ಎ ಬಿಯನ್ನ ಎಂ ಬಿಂದುವಿನಲ್ಲಿ ಏನು ಮಾಡಿದೆ ಮಕ್ಕಳೇ, ಸೇರಿಸಿ. ಈಗ ಈ ಪಿ ಕ್ಯೂವನ್ನ ಎ ಬಿ ರೇಖಾಖಂಡದ ಲಂಬಾರ್ಧಕ ಅಂತ ಕರೀತೀವಿ. ಹಾಗಾದ್ರೆ ಅದು ಲಂಬಾರ್ಧಕ ಅಂತೇಳಿ ನಾವು ನಿರೂಪಿಸ್ಬೇಕಲ್ವಾ, ಅದನ್ನು ತಾರ್ಕಿಕವಾಗಿ ಸಾಧಿಸ್ಬೇಕಲ್ವಾ. ಹೇಗೆ ಸಾಧಿಸೋದು ಸ್ವಲ್ಪ ನೋಡೋಣ. ಅದನ್ನು ನಾವು ಈ ಹಿಂದೆ ಹೇಗೆ ಕೋನಾರ್ಧಕವನ್ನು ಸಾಧಿಸಿದ್ವು ಹಾಗೆ ಇದನ್ನು ಕೂಡ ಸಾಧನೆ ಮಾಡಲಿಕ್ಕೆ ಮಕ್ಕಳೇ ಪ್ರಯತ್ನ. ಈ ರೀತಿ ಸಾಧನೆ ಮಾಡಬೇಕಾದ್ರೆ ಮೊದಲು ಎ ಬಿ, ಪಿ ಬಿ, ಬಿ ಕ್ಯೂ, ಎ ಕ್ಯೂಗಳನ್ನು ಸೇರಿಸಬೇಕು. ಪಿ ಬಿ, ಬಿ ಕ್ಯೂ, ಹಾಗೇನೆ ಎ ಕ್ಯೂ. ಸೇರಿಸಿದ್ರಲ್ಲ ಮತ್ತೆ ತಾವು ಗಮನಿಸಬೇಕು. ನೋಡಿ, ಈಗ ಇದರಲ್ಲಿ ಸಾಕಷ್ಟು ತ್ರಿಭುಜಗಳು ಉಂಟಾಗಿದ್ದಾವೆ. ನಾವು ಈಗ ಇದರಲ್ಲಿ ಪಿ ಕ್ಯೂ ಅನ್ನೋದು ಎ ಬಿಯ ಲಂಬಾರ್ಧಕ ಅನ್ನೋದನ್ನ ಸಾಧನೆ ಮಾಡಬೇಕು. ಮೊದಲು ಇದರಲ್ಲಿ ಪಿ ಎ ಕ್ಯೂ ಮತ್ತೊಂದು ಪಿ ಬಿ ಕ್ಯೂ ತ್ರಿಭುಜಗಳನ್ನು ತೆಗೆದುಕೊಳ್ಳಬೇಕು. ತ್ರಿಭುಜ ಪಿ
ಎ ಕ್ಯೂ ಮತ್ತು ತ್ರಿಭುಜ ಪಿ ಬಿ ಕ್ಯೂಗಳಲ್ಲಿ ಬೇಗ ಬೇಗ ಬರೋಣ. ಪಿ ಎ ಈಕ್ವಲ್ಸ್ ಪಿ ಬಿ. ಯಾಕೆಂದ್ರೆ ನೋಡಿ, ಎ ನಿಂದ ಪಿ ಮತ್ತು ಬಿ ನಿಂದ ಪಿ ಒಂದೇ ಕಂಸದ ತ್ರಿಜ್ಯ, ಒಂದೇ ಕಂಸದ ತ್ರಿಜ್ಯ ಅಂದ್ರೆ ಸಮ ತ್ರಿಜ್ಯವುಳ್ಳ ಕಂಸಗಳು. ಅದೇ ರೀತಿ ಎ ಕ್ಯೂ ಪಿ ಎ ಬಿ ನಲ್ಲಿ ಎ ಕ್ಯೂ, ಪಿ ಬಿ ಕ್ಯೂ ನಲ್ಲಿ ಬಿ ಕ್ಯೂ ಸಮ. ಎ ಕ್ಯೂ ಈಕ್ವಲ್ಸ್ ಬಿ. ಇದು ಕೂಡ ಇದೇ ಕಾರಣ ಬರುತ್ತೆ, ಒಂದೇ ಕಂಸದ ತ್ರಿಜ್ಯಗಳು. ನಂತರ ಪಿ ಎ ಕ್ಯೂ ಮತ್ತೆ ಪಿ ಬಿ ಕ್ಯೂಗೆ ಪಿ ಕ್ಯೂ ಬಾಹು ಪಾದ ಆಗಿದೆ. ಆದ್ರಿಂದ ಪಿ ಕ್ಯೂ ಈಕ್ವಲ್ಸ್ ಪಿ ಕ್ಯೂ. ಇದು ಉಭಯ ಸಾಮಾನ್ಯ, ಉಭಯ ಸಾಮಾನ್ಯ ಬಾಹು. ಆದ್ರಿಂದ ತ್ರಿಭುಜ ಪಿ ಎ ಕ್ಯೂ ಸರ್ವಸಮ ತ್ರಿಭುಜ ಪಿ ಬಿ ಕ್ಯೂ ಆಗಿದೆ. ಕಾರಣ ಬಾ ಸಿದ್ಧಾಂತ. ಎರಡು ತ್ರಿಭುಜಗಳು ಸರ್ವಸಮ ಆದಾಗ ಅದರಲ್ಲಿರ್ತಕ್ಕಂಥ ಅನುರೂಪ ಕೋನಗಳು ಕೂಡ ಸಮ ಅಲ್ವಾ. ಆದ್ರಿಂದ ಕೋನ ಎಪಿಎಂ ಈಕ್ವಲ್ಸ್ ಕೋನ ಬಿಪಿಎಂ. ಕಾರಣ ಏನು ಅಂದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹು. ಈಗ ಅದೇ ರೀತಿ ನಾವು ಏನು ಸಾಧನೆ ಮಾಡಬೇಕು ಅನ್ನೋದನ್ನ ಕೊನೆಗೆ ಹೇಳ್ತೀವಿ ನೋಡಿ. ಈಗ ನೆಕ್ಸ್ಟ್ ತ್ರಿಭುಜ ಪಿ ಎ ಎಂ, ಇನ್ನೊಂದು ತ್ರಿಭುಜ ಪಿ ಎ ಎಂ ಮತ್ತು ತ್ರಿಭುಜ ಪಿ ಬಿ ಎಂ. ಇವೆರಡು ಪ್ರಮಾಣ. ಇದರಲ್ಲಿ ಪಿ ಎ ಎಂ ಅಲ್ಲಿ ಪಿ ಎ ಈಕ್ವಲ್ಸ್ ಪಿ ಬಿ, ಒಂದೇ ಕಂಸದ ತ್ರಿಜ್ಯಗಳು, ಕಂಸದ ತ್ರಿಜ್ಯಗಳು ಕಾರಣ. ನಂತರ ಪಿ ಎಂ ಈಕ್ವಲ್ಸ್ ಪಿ ಎಂ, ಇದಕ್ಕೆ ಉಭಯ ಸಾಮಾನ್ಯ ಬಾಹು. ನಂತರ ದತ್ತ ಬಂದ್ಬಿಟ್ಟಿದೆ ನೋಡಿ, ಕೋನ ಎ ಪಿ ಎಂ ಈಕ್ವಲ್ಸ್ ಕೋನ ಬಿ ಪಿ ಎಂ ಸಾಧಿಸಿದೆ ಆಲ್ರೆಡಿ ಮೇಲೆ. ಆದ್ದರಿಂದ ತ್ರಿಭುಜ ಪಿ ಎ ಎಂ ಸರ್ವಸಮ ತ್ರಿಭುಜ ಪಿ ಬಿ ಎಂ. ಕಾರಣ ಮತ್ತೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಬಾಕೋವ ಸಿದ್ಧಾಂತ. ಬಾಕೋವ ಸಿದ್ಧಾಂತ ಅಂದ್ರೆ ಎರಡೂ ತ್ರಿಭುಜಗಳಲ್ಲೂ ಒಂದು ಕೋನ ಎರಡು ಬಾಹುಗಳು ಸಮನಾಗಿದೆ. ಆದ್ದರಿಂದ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವ ಸಮ. ಆ ಕಾರಣಕ್ಕೋಸ್ಕರ ಕೋನ ಪಿ ಎಂ ಎ ಈಕ್ವಲ್ಸ್ ಕೋನ ಪಿ ಎಂ ಬಿ, ಪಿ ಎಂ ಬಿ. ಕಾರಣ ಮಕ್ಕಳೇ ಸರ್ವಸಮ ತ್ರಿಭುಜಗಳ ಅನುರೂಪ ಕೋನ. ನಮಗೆ ಪಿ ಎಂ ಎ ಈಕ್ವಲ್ಸ್ ಪಿ ಎಂ ಬಿ ಅಂತ ಸಾಧನೆ ಮಾಡಿದ್ದೇವೆ. ಆದರೆ ಇದು ಲಂಬ ಅಂದ್ರೆ 90 ಡಿಗ್ರಿ ಕೋನವನ್ನು ಉಂಟು ಮಾಡಬೇಕಲ್ವಾ. ನೋಡೋಣ ಹೇಗೆ ಅಂತೇಳಿ. ಕೋನ ಪಿ ಎಂ ಎ ಪ್ಲಸ್ ಕೋನ ಪಿ ಎಂ ಬಿ ಈಕ್ವಲ್ಸ್ 180 ಡಿಗ್ರಿ. ಏಕೆಂದ್ರೆ ಎ ಬಿ ಅನ್ನೋದು ಸರಳ ರೇಖೆ, ಪಿ ಎಂ ಅನ್ನೋದು ಒಂದು ಕಿರಣ. ಇವು ಗಣಿತ ಯುಗ್ಮ ಕೋನಗಳು, ಗಣಿತ ಯುಗ್ಮ. ನೋಡಿ ಇವೆರಡೂ ಸಮ ಆಗಿರೋದ್ರಿಂದ ಮಕ್ಕಳೇ ಪಿ ಎಂ ಎ ಅನ್ನೋದು ಪಿ ಎಂ ಬಿ ಸಮ ಅಂತ ಬಂದ್ಬಿಟ್ಟಿದೆಯಲ್ಲ. ಆದ್ರಿಂದ ಇದನ್ನ ಪಿ ಎಂ ಎ ಈಕ್ವಲ್ಸ್ ಪಿ ಎಂ ಬಿ ಈಕ್ವಲ್ಸ್ 180 ಡಿಗ್ರಿ. ಅರ್ಥ ಅಂದ್ರೆ 90 ಡಿಗ್ರಿ. ಆದ್ರಿಂದ ಪಿ ಎಂ ಎ ಈಕ್ವಲ್ಸ್ 90 ಡಿಗ್ರಿ. ಆ ಕಾರಣಕ್ಕೋಸ್ಕರ ನಾವು ಪಿ ಎಂ ಎ 90 ಡಿಗ್ರಿ, ಮತ್ತೊಂದು ಪಿ ಎಂ ಬಿ ಕೂಡ ಎಷ್ಟಿದೆ ಅಂದ್ರೆ 90 ಡಿಗ್ರಿ ಇದೆ. ಆದ್ರಿಂದ ನಾವೇನು ಹೇಳ್ಬೋದು ಮಕ್ಕಳೇ, ಪಿ ಕ್ಯೂ ಅನ್ನೋದು ಪಿ ಕ್ಯೂ
ಎ ಬಿಯ ರೇಖಾಖಂಡ ಎ ಬಿಯ ರೇಖಾಖಂಡ ಎ ಬಿಯ ಲಂಬಾರ್ಧಕವಾಗಿದೆ. ಲಂಬಾರ್ಧಕ ಸುಲಭ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ರಚನೆ, ನಿಮಗೆ ಸಾಧನೆ ಬೇಕಾಗಿಲ್ಲ. ಆದರೆ ನಮಗಿದು ಲಂಬಾರ್ಧಕವೇ ಅಂತೇಳಿ ಇರಬೇಕಾದ್ರೆ ಮಕ್ಕಳೇ ನಮಗೆ ಈ ಸಾಧನೆ ಬೇಕು. ನೀವು ಪರೀಕ್ಷೆಯಲ್ಲಿ ಕೇವಲ ಒಂದು ದತ್ತ ರೇಖಾಖಂಡವನ್ನು ಕೊಟ್ಟಾಗ ಅದರ ಲಂಬಾರ್ಧಕವನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ಇವಾಗ ನೋಡ್ಕೊಂಡಿದ್ದೀರಾ. ಇದೇ ವಿಧಾನವನ್ನು ಅನುಸರಿಸಿ ಯಾವುದೇ ಒಂದು ರೇಖಾಖಂಡದ ಲಂಬಾರ್ಧಕವನ್ನು ನಾವು ಕಂಡುಹಿಡಿಯಬೇಕು. ಇದು ನಿಮಗೆ ಸ್ಮರಣೆ ಇರಬೇಕು. ನಾವು ರಚನೆ ಮಾಡಿದ್ದೇವೆ, ಅದನ್ನು ತಾರ್ಕಿಕವಾಗಿಯೂ ಕೂಡ ಏನು ಮಾಡಿದ್ದೇವೆ ಮಕ್ಕಳೇ ಸಾಧಿಸಿದ್ದೇವೆ. ಇದನ್ನು ಜರೂರ್ ನೆನಪಿಟ್ಕೊಳ್ಳಿ. ಈ ಲಂಬಾರ್ಧಕವನ್ನು ಕಂಡುಹಿಡಿಯೋದು ನಮಗೆ ಮುಂದೆ ಇದರ ಮುಂದಿನ ಒಂದು ತರಗತಿಯಲ್ಲಿ ಯಾವುದೇ ಒಂದು ಬಾಹುವಿನ ಲಂಬಾರ್ಧಕ, ಅಂತರ್ವೃತ್ತ, ಪರಿವೃತ್ತಗಳನ್ನು ರಚನೆ ಮಾಡಲಿಕ್ಕೆ, ಯಾವುದೇ ಒಂದು ತ್ರಿಭುಜಕ್ಕೆ ಅದರ ಸಮರೂಪ ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ನಮಗೆ ಈ ಲಂಬಾರ್ಧಕಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದ ಮಕ್ಕಳೇ ನೀವೆಲ್ಲರೂ ಕೂಡ ಈ ಲಂಬಾರ್ಧಕವನ್ನು ರಚನೆ ಮಾಡತಕ್ಕಂಥ ಕೌಶಲ್ಯವನ್ನು ನೀವು ತಿಳ್ಕೊಂಡಿದ್ದೀರ ಅಂತೇಳಿ ಭಾವಿಸ್ತೇನೆ. ಇನ್ನೊಮ್ಮೆ ಗಮನಿಸ್ಕೊಂಬಿಡಿ. ಎ ಬಿ ಅಂತಕ್ಕಂಥ ರೇಖಾಖಂಡವನ್ನು ರಚನೆ ಮಾಡಿದ್ದೇವೆ. ಅವರು ಕೊಟ್ಟಿರೋದು ಏನು ಮಾಡಿದ್ದೇವೆ ಅಂದರೆ ಎ ಬಿ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದ ಅಳತೆಯನ್ನು ತೆಗೆದುಕೊಂಡು ಈ ಎ ಬಿ ರೇಖಾಖಂಡದ ಒಂದು ಪಾರ್ಶ್ವದಲ್ಲಿ ಇನ್ನೊಂದು ಪಾರ್ಶ್ವದಲ್ಲಿ ಕಂಸಗಳನ್ನು ಹಿಡಿದಿದ್ದೇವೆ. ಎ ಕೇಂದ್ರವಾಗಿ ಬಿ ಕೇಂದ್ರವಾಗಿ ಅವೆರಡೂ ಕಂಸಗಳು ಪಿ ಮತ್ತು ಕ್ಯೂನಲ್ಲಿ ಸೇರಿಸುತ್ತವೆ. ಪಿ ಕ್ಯೂಗಳನ್ನು ಏನು ಮಾಡಿದ ಮಕ್ಕಳೇ ಸೇರಿಸಿದ್ದೇವೆ. ಈ ನಮಗೆ ಪಿ ಕ್ಯೂ ಅನ್ನೋದು ಎ ಬಿಯನ್ನು ಎಂ ಬಿಂದುವಿನಲ್ಲಿ ಸಲ್ಲಿಸಿದೆ. ಆದ್ದರಿಂದ ಪಿ ಕ್ಯೂ ಎಂಬುದು ಎ ಬಿ ರೇಖಾಖಂಡದ ಲಂಬಾರ್ಧಕ. ಲಂಬ ಅಲ್ಲಿಗೂ ಕೂಡ ನೋಡಿ ಲಂಬ. ಹಾಗಾದರೆ ಇಲ್ಲಿ ಇದು ಪಿ ಎಂ ಬಿ, ಮತ್ತೊಂದು ಪಿ ಎಂ ಎ ಅನ್ನೋದು ಏನು ಮಾಡಿದೆ 90 ಡಿಗ್ರಿ ಇವೊಂದಿಗೆ ಎ ಬಿಯನ್ನು ಸಲ್ಲಿಸಿದೆ. ಆದ್ದರಿಂದ ಇದನ್ನು ಪಿ ಕ್ಯೂ ಅನ್ನು ಎ ಬಿಯ ಲಂಬಾರ್ಧಕ ಅಂತೇಳಿ ನಾವು ಹೇಳಿ. ಈಗ ಮುಂದಿನ ಒಂದು ಹಂತ, ಒಂದು ನಿರ್ದಿಷ್ಟ ಅಳತೆಯ ಕೋನವನ್ನು ಹೇಗೆ ನಾವು ರಚನೆ ಮಾಡೋದು ಅನ್ನೋದನ್ನು ನೋಡೋಣ. ಕೇವಲ ಕೋನ ಮಾಪಕದ ಸಹಾಯವಿಲ್ಲದೇ ಅಳತೆಯ ಪಟ್ಟಿ ಹಾಗೂ ಕೈವಾರ ಇವೆರಡನ್ನು ಉಪಯೋಗಿಸಿಕೊಂಡು ಅದನ್ನು ಸಾಧನೆ ಮಾಡೋಣ. ಒಂದು ದತ್ತ ಕಿರಣದ ಮೂಲೆಯು ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ ಕೋನ ರಚಿಸು. ಅದು ಎಷ್ಟು ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ. ನಮಗೆ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು 60 ಡಿಗ್ರಿ ಕೋನ ರಚಿಸು. ಇದಕ್ಕೆ ಸಾಧನೆ ಏನು ಬೇಕಾಗಿಲ್ಲ ಮಕ್ಕಳೇ, ಅತ್ಯಂತ ಜರೂರಾಗಿ ಆದಷ್ಟು ಬೇಗ ಮುಗಿಯುತ್ತೆ. ನೋಡಿ, ಇವೆರಡರ ಸಹಾಯ, ಅಳತೆ ಪಟ್ಟಿ ಮತ್ತೆ ಕೈವಾರಗಳ ಸಹಾಯದಿಂದ 60 ಡಿಗ್ರಿ ಕೋನವನ್ನು ನಾವೇನು ಮಾಡಬೇಕಾಗಿದೆ, ರಚನೆ ಮಾಡಬೇಕಾಗಿದೆ. ಮೊದಲು ಒಂದು ಆರಂಭಿಕ ಬಿಂದುವಿನಿಂದ ಹೊರಟ ಒಂದು ಕಿರಣವನ್ನು ರಚನೆ ಮಾಡೋಣ. ಕಿರಣ ಅಂತ ಗೊತ್ತಿದೆ, ಇದಕ್ಕೆ ಆರಂಭಿಕ ಬಿಂದು ಇರುತ್ತೆ ಮಕ್ಕಳೇ, ಆದರೆ ಅಂತ್ಯ ಬಿಂದು ಇರೋದಿಲ್ಲ. ನೋಡಿ, ಎ ಬಿ ಅಂತಕ್ಕಂಥ ಒಂದು ಕಿರಣವನ್ನು ನಾವೇನು ಮಾಡಿದ ಮಕ್ಕಳಿಗೆ ರಚನೆ ಮಾಡಿ. ಈ ಕಿರಣದ ಆರಂಭಿಕ ಬಿಂದು ಎನಲ್ಲಿ ನಾವು ಎಷ್ಟು ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು? 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. ಈಗ ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ಕಂಸವನ್ನು ಎಳೆದುಬಿಡೋಣ. ಈ ಕಂಸವನ್ನು ಎಳಿಬೇಕಾದ್ರೆ ಸ್ವಲ್ಪ ಜಾಗೃತವಾಗಿ ಎಳೆಯಬೇಕು.
ಕೇಂದ್ರವಾಗಿ ಒಂದು ನಿರ್ದಿಷ್ಟ ಅಳತೆಯ ಕಂಸ ಹೇಳಿದ್ದೇವೆ. ಅದು ಈ ಕಂಸ ಎ ಬಿಯನ್ನ ಯಾವುದಾದ್ರೂ ಒಂದು ಬಿಂದು ಡಿ ನಲ್ಲಿ ಸಂಧಿಸಿದೆ ಅಂತ ಇಟ್ಕೊಳ್ಳಿ. ಈ ಆರಂಭಿಕ ಬಿಂದುವಿನಲ್ಲಿ ತೆಗೆದುಕೊಂಡ ತ್ರಿಜ್ಯ ಏನಿದೆಯಲ್ಲ ಆ ತ್ರಿಜ್ಯವನ್ನು ಬದಲಾಯಿಸದೆ ಡಿ ಯನ್ನ ಕೇಂದ್ರ ಮಾಡಿಕೊಂಡು ಮೊದಲನೇ ಕಂಸದ ಮೇಲೆ ಮತ್ತೊಂದು ಕಂಸವನ್ನು ಹೀಗೆ ಹೇಳಿದೆ. ಅದು ಯಾವುದೋ ಒಂದು ಬಿಂದು ಇ ನಲ್ಲಿ ಸಂಧಿಸಿ ಒಂದು ನಿರ್ದಿಷ್ಟ ಅಳತೆಯ ಕಂಸವನ್ನ ಎ ಕೇಂದ್ರವಾಗಿ ಹಿಡಿದಿದ್ದೇವೆ. ಆ ಕಂಸ ಎ ಬಿ ಕಿರಣವನ್ನ ಡಿ ಬಿಂದುವಿನಲ್ಲಿ ಏನ್ ಮಾಡಿದೆ, ಸಂಧಿಸಿದೆ. ಆ ತ್ರಿಜ್ಯವನ್ನ ಬದಲಾಯಿಸದೆ ಡಿ ಕೇಂದ್ರವಾಗಿ ಅದೇ ಕಂಸವನ್ನ ಈ ಬಿಂದುವಿನಲ್ಲಿ ಸೇರಿಸುವಂತೆ ನಾವು ಮತ್ತೊಂದು ಕಂಸವನ್ನ ಹೇಳಿದ್ದೇವೆ. ಈಗ ಈ ಎಇಯನ್ನ ಸೇರಿಸಿ ವೃದ್ಧಿಸೋಣ. ಈ ಎಇಯನ್ನು ಏನ್ ಮಾಡ್ಬೇಕು ಮಕ್ಕಳೇ, ಸೇರಿಸಿ ಮುಂದಕ್ಕೆ ವೃದ್ಧಿಸೋಣ. ಎಇಯನ್ನ ಸೇರಿಸಿ ಏನ್ ಮಾಡಿದ್ರೆ ಮಕ್ಕಳೇ, ಮುಂದಕ್ಕೆ ವೃದ್ಧಿಸಿ. ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ಎ ಸಿ ಸಿ ವರೆಗೆ ವೃದ್ಧಿಸಿದೆ, ಕಾಣಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ನಮಗೆ ದೊರಕಿರ್ತಕ್ಕಂಥ ಕೋನ ಸಿ ಎ ಬಿ ಏನಿದೆಯಲ್ಲ, ಇದು ಎಷ್ಟು ಡಿಗ್ರಿ ಇರಬೇಕು? ಇದು 60 ಡಿಗ್ರಿ ಇರಬೇಕು ಅಲ್ವಾ? ಈಗ ಅದನ್ನು ಸಾಧನೆ ಮಾಡೋಣ. ಮುಂಚಿತವಾಗಿ ಈಗ ನಮಗಿದು ಕೋನ ಸಿ ಎ ಬಿ ಅನ್ನೋದು 60 ಡಿಗ್ರಿನೇ ಇರಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಸಾಧನೆ ಏನು ಅಂದ್ರೆ, ಈ ಡಿ ಅನ್ನು ಸೇರಿಸ್ಬಿಡೋಣ. ಡಿ ಏನೇ ಮಾಡಿದ್ದೇವೆ, ಸೇರಿಸಿದ್ದೇವೆ. ಈಗ ನೀವು ತ್ರಿಭುಜ ಇ ಎ ಡಿ ಅನ್ನ ನೋಡಿ. ಇದರಲ್ಲಿ ಎ ಡಿ ಮತ್ತೆ ಎ ಇಗಳು ಸಮ, ಏಕೆಂದ್ರೆ ಒಂದೇ ಒಂದು ನೋಡಿ ಸಮನಾದ ತ್ರಿಜ್ಯಗಳಿಂದ ಉಂಟಾದ ಕಂಸ ಇದೆ, ಒಂದೇ ಕಂಸದ ತ್ರಿಜ್ಯಗಳು. ಹಾಗೇನೆ ನಾವೇನ್ ಮಾಡಿದ್ವಿ, ಆ ತ್ರಿಜ್ಯ ಬದಲಾಯಿಸ್ತೇನೆ ಮತ್ತೆ ಎ ಸಿ ಅನ್ನು ಹೇಳಿದ್ದೇವೆ, ಇದು ಕೂಡ ಬದಲಾವಣೆ ಆಗಿದೆ. ಆದ್ರಿಂದ ನೋಡಿ ನಾವು ಡಿ ಅನ್ನ ಸೇರಿಸಿದ್ವಿ. ಈಗ ಎ ಇ ಎ ಈಕ್ವಲ್ಸ್ ಎ ಡಿ ಈಕ್ವಲ್ಸ್ ಡಿ. ಅಂದ್ರೆ ಈ ತ್ರಿಭುಜ ಇ ಎ ಡಿ ನಲ್ಲಿ ತ್ರಿಭುಜ ಇ ಎ ಡಿ ನಲ್ಲಿ ಮೂರು ಬಾಹುಗಳ ಅಳತೆ ಏನಾಗಿದೆ ಮಕ್ಕಳೇ, ಸಮನಾಗಿದೆ. ಹೀಗೆ ಯಾವ ತ್ರಿಭುಜದಲ್ಲಿ ಮೂರು ಬಾಹುಗಳ ಅಳತೆ ಪರಸ್ಪರ ಸಮನಾಗಿರುತ್ತೋ ಅದನ್ನು ನಾವು ಸಮಬಾಹು ತ್ರಿಭುಜ ಅಂತ ಹೇಳ್ತೇವೆ. ಹಾಗಾದ್ರೆ ಆ ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತೆ? 60 ಡಿಗ್ರಿ ಇರುತ್ತೆ. ಸೊ ಆದ್ರಿಂದ ಕೋನ ಇ 60 ಡಿಗ್ರಿ, ಕೋನ ಡಿ 60 ಡಿಗ್ರಿ. ಸೊ ಮತ್ತೊಂದು ಕೋನ ಎ ಕೂಡ 60 ಡಿಗ್ರಿ ಇದೆ. ಹಾಗಾದ್ರೆ ಕೋನ ಇ ಎ ಡಿ 60 ಡಿಗ್ರಿ ಇದ್ರೆ ಕೋನ ಸಿ ಎ ಬಿ ಕೂಡ ಎಷ್ಟಿರಬೇಕು? 60 ಡಿಗ್ರಿ ಇರಬೇಕಲ್ವಾ? ಆದ್ದರಿಂದ ನಮಗೆ ಕೋನ ಸಿ ಎ ಬಿ ನ ಅಳತೆ 60 ಡಿಗ್ರಿ ಅಂತ ನಮಗೆ ಗೊತ್ತಾಯಿತು. ಇನ್ನೊಮ್ಮೆ ನೋಡಿ ಮಕ್ಕಳೇ, ಇದು ರಚನೆ ಮಾಡೋದು ಬಹಳ ಸುಲಭ. ಎ ಬಿ ಒಂದು ರೇಖಾಕಿರಣವನ್ನು ರಚನೆ ಮಾಡಿದ್ದೇವೆ. ಇಲ್ಲಿ ಎ ಯನ್ನ ಆರಂಭಿಕ ಬಿಂದು ಅಂತ ಕರೆದಿದ್ದೇವೆ. ಎ ಬಿಂದುವಿನಲ್ಲಿ ಆಧಾರವಾಗಿಟ್ಟುಕೊಂಡು ಒಂದು ನಿರ್ದಿಷ್ಟ ಅಳತೆಯ ಕಂಸವನ್ನು ಹೇಳಿದ್ದೇವೆ. ಆ ಕಂಸ ಎ ಬಿ ಯನ್ನ ಡಿ ಬಿಂದುವಿನಲ್ಲಿ ಸೇರಿಸಿದೆ. ಆ ತ್ರಿಜ್ಯವನ್ನು ಬದಲಾಯಿಸ್ತೇನೆ. ಆ ಎಳೆದ ಕಂಸದ ಮೇಲೆ ಡಿ ಕೇಂದ್ರವಾಗಿ ಮತ್ತೊಂದು ಕಂಸ ಹೇಳಿದ್ದೇವೆ. ಆ ಕಂಸ ಈ ಬಿಂದುವಿನಲ್ಲಿ ಸೇರಿಸಿದೆ. ಹೀಗೇನ್ ಮಾಡಿದ್ವಿ, ಎ ಯನ್ನ ಸೇರಿಸಿ ಮುಂದಕ್ಕೆ ಸಿ ವರೆಗೆ ವೃದ್ಧಿಸಿದ್ದೇವೆ. ಇಲ್ಲಿ ಎ ಇ ಕಿರಣ ಸಿಕ್ಕಿದೆ ಅಲ್ವಾ? ಹಾಗಾದ್ರೆ ಸಿ ಎ ಬಿ ಅಳತೆ ಎಷ್ಟು ಡಿಗ್ರಿ ಇರಬೇಕು? ನಮಗೆ 60 ಡಿಗ್ರಿ ಇರಬೇಕು.
ಅದನ್ನು ಸಾಧನೆ ಕೂಡ ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ಕೋನ CABನ ಅಳತೆ 60 ಡಿಗ್ರಿ ಇದೆ. ಹೀಗೆ ನಾವು ಯಾವುದೇ ವಿಧದ ಕೋನಗಳನ್ನು ಕೇವಲ ಕೋನ ಮಾಪಕವನ್ನು ಬಳಸ್ತೇನೆ ಅಳತೆ ಪಟ್ಟಿ ಮತ್ತೆ ಕೈವಾರಗಳ ಸಹಾಯದಿಂದ ನಾವು ಮಾಡಬಹುದು ಮಕ್ಕಳೇ. ನಿಮಗೆ ಇವತ್ತು ಗೃಹ ಪಾಠವಾಗಿ ಅಭ್ಯಾಸ 6.1ರಲ್ಲಿ ಮಕ್ಕಳೇ ಇಂಥವು ಸಾಕಷ್ಟು 3-4 ಲೆಕ್ಕಗಳಿದ್ದಾವೆ. ಆ ಗೃಹ ಪಾಠದಲ್ಲಿ ನೀವು ಮಾಡಿ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗೆ ನೀವು ಹಾಕಿ ಅದರಲ್ಲಿ ನಾವು ಪರಿಶೀಲನೆ ಮಾಡಿ ಸರಿ ತಪ್ಪವನ್ನು ನಿರ್ಣಯಿಸ್ತೇವೆ. ಮುಂದಿನ ಒಂದು ಅವಧಿಯಲ್ಲಿ ನಾವು ಮತ್ತೆ ಇತರೆ ರಚನಾ ವಿಧಗಳ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ವಂದನೆ.